ಇದೆಲ್ಲದರ ನಡುವೆ ಈ 6 ಮಂದಿಯ ಹೆಸರನ್ನ ಏನು SIT ವರದಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬಂದಿದೆ. ಅದರಲ್ಲಿ ಸೌಜನ್ಯ ಅವರ ಸೋದರ ಮಾವ ವಿಠಲ್ ಗೌಡ ಹೆಸರು ಕೂಡ ಇದೆ. ಒಂದರ್ಥದಲ್ಲಿ ಈ ಇಡೀ ಬುರುಡೆ ಷಡ್ಯಂತರ ಇದೆಲ್ಲ ಬರಲಿಕ್ಕೆ ಮೂಲ ಪುರುಷ ಆತ ಕೂಡ. ಯಾಕಂದ್ರೆ ಬುರುಡೆ ತಂದವರ ಪೈಕಿ ಆತ ಕೂಡ ಇದ್ದ. ಈ ಪ್ಲಾನ್ ರೂಪಿಸುವಲ್ಲಿ ಈತನ ಪಾತ್ರ ಕೂಡ ಅತ್ಯಧಿಕವಿತ್ತು ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಮೇಡಮ್ ಇವನು ವಿಠಲ್ ಗೌಡನ್ ಕರ್ಕೊಂಡು ಬಂದು ನೀವು ಕೂರಿಸ್ಕೊಂಡ್ರೆ ಒಳ್ಳೊಳ್ಳೆ ಕಾಮಿಕ್ಸ್ ಕಥೆಗಳನ್ನು ಹೇಳ್ತಾನೆ. ನೀವು ಯಾವ ಪ್ರಶ್ನೆ ಕೇಳಿದ್ರು ಇದಕ್ಕೂ ಟ್ರಂಪ್ಗೆ ಏನಾದರೂ ಲಿಂಕ್ ಇರ್ಬೋದು. ಹೌದು, ಟ್ರಂಪ್ ಇವರಿಗೆ ವೀರೇಂದ್ರ ಹೆಗ್ಗಡೆಯವ್ರಿಗೆ ಫೋನ್ ಮಾಡಿದ್ರು ಅಂತ ಹೇಳ್ತಾನೆ ಅವನು. ನಾನು ಒಂದು ಸಾರಿ ವಿಠಲನ್ನ ಇಂಟರ್ವ್ಯೂ ಮಾಡಿದಾಗ ನಮ್ಮ ಕ್ಯಾಮರಾ ಆಫ್ ಮಾಡಿದ್ರು. ಅವನು ಅದನ್ನು ಹಾಕಿದ್ರೆ ಇಷ್ಟೊತ್ತಿಗೆ ಇನ್ನೇನೋ ಆಗಿರೋದು. ಎಷ್ಟು ಹೇಳಿದಾನೆ ಅಂತ ಹೇಳಿದರೆ ಅವನು ಕಟ್ಟು ಕಥೆಗಳ ಅವನೊಬ್ಬ ಜಾನಪದ ಕಥನ ಹೇಳೋನಾಗಿದ್ರೆ ಅವನು ಭಾಳ ಫೇಮಸ್ ಆಗಿರೋ. ನಮ್ಮಲ್ಲಿ ಮೂಕಜ್ಜಿ ಅನ್ನೋರು ಕೂತಲ್ಲೇ 100 ಕಥೆಗಳನ್ನು ಕಟ್ಟೋರು. ಕೂತಲ್ಲ ಸುಳ್ಳು ಕಥೆಗಳನ್ನು ಕಟ್ತಾನೆ. ನಿಶ್ಚಲ್ ಜೈನ್ 11 ಗಂಟೆ ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಆ ವಿಠಲ ಇವರೆಲ್ಲ ಈ ಒಂದು ಸೌಜನ್ಯ ಅನ್ನೋ ಆ ಮಾತಾಯಿಯ ಕಾರಣಕ್ಕೆ ಒಂದು ಹೀರೋಗಳಾಗಿರೋದು, ಒಂದು ಮೀಡಿಯಾದಲ್ಲಿ ಅವರ ಫೇಸ್ ಬಂದಿರೋದು, ಅವ್ರನ್ನ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ದುರ್ದೈವ ಅಂತ ಅನ್ಕೋತೀನಿ. ಬಟ್ ರಾಜ್ಯದಲ್ಲಿ ಎಷ್ಟೋ ಜನ ನಂಬಿಟ್ರಲ್ಲ. ಇನ್ಫ್ಯಾಕ್ಟ್ SIT ಈ ಉತ್ಖನನ ಮಾಡೋದನ್ನ ನಿಲ್ಲಿಸಿದ ನಂತರದಲ್ಲೂ ಕೂಡ ಬಂಗ್ಲೆಗುಡ್ಡೆ ಕರ್ಕೊಂಡು ಹೋಗಿ ರಾಶಿ ಕುರುಕ್ಷೇತ್ರದಲ್ಲಿ ಕಂಡಂತೆ ಹೆಣಗಳ ರಾಶಿ ಕಂಡುಬಿಡ್ತು ಅಂತ ವಿಡಿಯೋ ಮಾಡಿ ಮತ್ತೊಂದು ಜನರನ್ನು ನಂಬಿಸುವ ಪ್ರಯತ್ನ ಮಾಡಿದ್ದು ಇದೇ ವಿಠಲ್ ಗೌಡ. ವಿಠಲನೇ ಈಗ ಯೂಟ್ಯೂಬರ್ಗಳನ್ನ ಕರ್ಕೊಂಡು ಬಂದು ಅವರಿಗೆ ಕಟ್ಟು ಕಥೆಗಳನ್ನು, ಸುಳ್ಳು ಕಥೆಗಳನ್ನು. ಈಗ ಏನಾಗುತ್ತೆ ಮೇಡಮ್, ಈಗ ಜರ್ನಲಿಸಮನ್ನು ಯಾವುದೋ ಒಂದು ನುರಿತ ಪತ್ರಕರ್ತರ ಜೊತೆಯಲ್ಲಿ ಕಲ್ತ್ರೆ ಅಥವಾ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಜರ್ನಲಿಸಮನ್ನು ಕಲ್ತ್ರೆ ಅವನಿಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇರುತ್ತೆ. ಇಲ್ದಿದ್ರೆ ಒಬ್ಬ ಬರೀ ಯೂಟ್ಯೂಬರ್ ಆಗಿರ್ತಾನೆ. ಅವನು ಹೇಳೋದಕ್ಕೆ ಮೈಕ್ ಹಿಡಿಯೋನು, ಕ್ಯಾಮರಾ ಹಿಡಿಯೋನು ಆಗಿರ್ತಾನೆ. ನಾವು ಕೂಡ ವಿಠಲ್ನ ಹತ್ರ ಹೋದಾಗ ನಮಗೆ ಮೊದಲಿಗೆ ಗೊತ್ತಾಯಿತು ವಿಠಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ. ಅದರ ನಂತರವೇ ನಾವು ಸತ್ಯಶೋಧನ ವರದಿ ಅಂತೇಳಿ ಮಾಡಿರುವಂಥದ್ದು. ವಿಠಲ ಆ ದಿವಸ ನಮಗೆ ಹೇಳ್ದ, ನಿಮಗೆ ಏನು ವ್ಯವಸ್ಥೆ ಆಗಬೇಕು ನಾವು ಮಾಡ್ತೀವಿ. ಮಹೇಶಣ್ಣಂಗೆ ಹೇಳಿದ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನೀವು ಇಲ್ಲಿ ಬಂದಾಗ ಅಲ್ಲಿ ಧರ್ಮಸ್ಥಳದವ್ರು ಲಾಡ್ಜಲ್ಲೆಲ್ಲ ಉಳಿಬೇಡಿ. ನಾವು ಬೆಂಗಳೂರಿಂದ ಬಂದಿದ್ದಂತ ಹೇಳಿದ್ವಿ. ಅಲ್ಲಿ ಧರ್ಮಸ್ಥಳದವರು ಲಾಡ್ಜಲ್ಲೆಲ್ಲ ಉಳಿಯೋಕ್ಕೆ ಹೋಗಬೇಡಿ, ನಿಮಗೆ ಇಲ್ಲಿ ಬೇರೆ ನಾವು ವ್ಯವಸ್ಥೆ ಇದೆ, ನೀವು ನಾನ್ ವೆಜ್ಜಾ ಡ್ರಿಂಕ್ಸ್ ಮಾಡ್ತೀರಂತೆಲ್ಲ ಕೇಳಿದ್ದ. ಅಂದರೆ ಆ ಟೈಮಲ್ಲೇ ಇವರು ಬಂದ ಯೂಟ್ಯೂಬರ್ಗಳೆಲ್ಲ ನಮ್ಮ ಪರವಾಗಿ ಬರ್ತಾರೆ. ನಾವು ಇವರಿಗೆ ಚಕಣ ಹಾಕಬೇಕು, ಏನೋ ಮಾಂಸದ ತುಂಡು ಹಾಕಿಬಿಟ್ಟು ಸರಾಯಿ ಕುಡಿಸಿ ಏನೋ ಸ್ವಲ್ಪ ಕಾಸು ಕೊಟ್ಟರೆ ನಮ್ಮ ಪರವಾಗಿ ಇರ್ತಾರೆ, ಎಲ್ಲ ಸತ್ಯದ ವಿರುದ್ಧ ಇರ್ತಾರೆ ಅಂತ ಅಂದ್ಕೊಂಡಿದ್ದ. ಈ ವಿಠಲನೇ ಕರ್ಕೊಂಡು ಬಂದು ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸಿರೋದು. ಎಷ್ಟು ಸ್ಪಷ್ಟವಾಗಿ ಸುಳ್ಳು ಹೇಳ್ತಾನೆ ಅಂತ ಹೇಳಿದರೆ, ನಿಮಗೆ ಒಬ್ಬ ನಯವಂಚಕನಿಗೆ ಮಾತ್ರ ಆ ರೀತಿ ಮಾತಾಡೋಕ್ಕೆ ಸಾಧ್ಯ ಇರೋದು. ಕಣ್ಣಿಗೆ ಕಟ್ಟಿದಾಗ ಸುಳ್ಳು ಹೇಳ್ತಾನೆ. ನೋಡಿ, ಇಲ್ಲಿಂದನೇ ಹೋಗಿರೋದು, ಇಲ್ಲಿ 6 ಗಾಡಿ ಹೋಯ್ತು, ಅಮ್ಮ ಹಸಿವು ಅಂತೇಳಿ ಅವಳು ಕೂಕ್ಕೊಂಡ್ಲು, ಅವನು ನೋಡಿದ್ದಾನೆ, ನಮ್ಮ ಹತ್ರ ಇದ್ದಾರೆ, ಈ ಥರ ಹೇಳಿದ್ದಾನೆ. ಹೇಳಿದಾಗ ಸಾಮಾನ್ಯವಾಗಿ ಒಂದು ನ್ಯೂಸ್ ಅಂತ ಹೇಳಿದ್ರೆ ಒಂದು 3 ಆ್ಯಂಗಲಲ್ಲಿ ನೋಡಬೇಕು, ಕ್ರಾಸ್ ಚೆಕ್ ಮಾಡಬೇಕು, ಅದು ಹೆಂಗೆ ಸಾಧ್ಯತೆ ಅಂಥೇಳಿ. ಅದನ್ನು ಗೊತ್ತಿಲ್ಲದಿರೋ ಹುಡುಗರೆಲ್ಲ ನಂಬಿಟ್ರು. ಒಂದು ಸಾರಿ ಇವ್ರು ಹೇಳಿದ ಬೊಗಳೆಯನ್ನು ಪ್ರಸಾರ ಮಾಡಿ ಈ ವ್ಯೂಸ್ ಬಂತು ಅವರಿಗೆ. ನೀವು ಸತ್ಯವನ್ನು ಹೇಳಿ ನಿಮಗೆ ದೊಡ್ಡ ವ್ಯೂಸ್ ಬರಲ್ಲ. ಅವ್ರು ಬಣ್ಣದ ಕಥೆಗಳನ್ನು ಹಾಕಿ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ. ಆ ವ್ಯೂಸ್ ಬಂದಾಗಲೂ ಅವರಿಗೆ ಚಾನಲ್ಲು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಯಿತು, ಅವ್ರಿಗೆ ದುಡ್ಡು ಬಂತು, ಧರ್ಮಕ್ಕೆ ಇವ್ರಿಗೆ ಕುಡಿಲಿಕ್ಕೆ, ಇವರಿಗೆ ಹೋದಲ್ಲಿ ಬಂದಲ್ಲಿ ಇವ್ರಿಗೆ ಓಡಾಡಲಿಕ್ಕೆ ಎಲ್ಲ ಕಾಸು ಸಿಕ್ತು, ಯಾರೋ ಪ್ರೊವೈಡ್ ಮಾಡ್ತಾಯಿದ್ರು. ಹಾಗಾಗಿ ಆ ಯೂಟ್ಯೂಬರ್ಸ್ಗಳೆಲ್ಲ ವಿಠಲನ ಕತೆ ಕೇಳಿಕೊಂಡು ವಿಠಲ ಅಂತ ಹೇಳ್ಕೊಂಡು ದಾರಿ ತಪ್ಪಿದ್ರು. ಕಡೆದಾಗಿ SIT ತನಿಖೆ ಬಗ್ಗೆ ಅದರಲ್ಲೂ ಕೂಡ ವಿರೋಧ ಪಕ್ಷದವರು ಆಗ್ರಹಿಸುತ್ತಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಿ ಆದಷ್ಟು ಬೇಗ ಈ ಹರಡಿದ್ದ ಭ್ರಮೆಗೆ ಒಂದು ಶಿಕ್ಷೆ ಸ್ವರೂಪ ತನಕ ತಗೊಂಡು ಹೋಗಬೇಕು, ಲಾಜಿಕಲ್ ಎಂಡ್ವರೆಗೂ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಿಮ್ಮ ಪ್ರಕಾರ SIT ತನಿಖೆ ಮುಂದೆ ಅದರ ಪರಿಣಾಮಗಳು ಹೇಗಾಗಬೇಕು ಅಂತ? SITಯ ತನಿಖೆ ಅದು ಎಷ್ಟು ಗಂಭೀರವಾಗಿ ಆಗಿದೆ, ಮತ್ತೊಂದು ಎಲ್ಲ ಚರ್ಚೆ ಆಗಬೇಕು. ವಿರೋಧ ಪಕ್ಷದವರು ಕೂಡ ಅವರು ಭಾಳ ಸಮರ್ಥವಾಗಿ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ. ಯಾಕಂದರೆ ನಮಗೆ ಆ ಪಕ್ಷ ಈ ಪಕ್ಷ ಇಲ್ಲಿ ಮುಖ್ಯ ಆಗೋದಿಲ್ಲ. ವಿರೋಧ ಪಕ್ಷಕ್ಕೂ ಧರ್ಮಸ್ಥಳದಲ್ಲಿರೋದು ಮಂಜುನಾಥ ಸ್ವಾಮಿನೇ, ಸಿದ್ದರಾಮಯ್ಯ ಅವರಿಗೂ ಮಂಜುನಾಥ ಸ್ವಾಮಿನೇ. ಹಾಗಾಗಿ ಇವರೆಲ್ಲರೂ ಸೇರಿ, ನಾವು ರಾಜಕಾರಣಿಗಳು, ನಾವು ಒಂದೊಂದು ಪಕ್ಷವನ್ನು ಪ್ರತಿನಿಧಿಸ್ತೀವಿ, ಆ ಪಕ್ಷದ ಐಡಿಯಾಲಜಿ ಸರಿಯಾಗಿ ಕೆಲಸ ಮಾಡಬೇಕನ್ನೋ ಭಾವನೆಯನ್ನು ಬಿಟ್ಟು, ಸತ್ಯ ನಮ್ಮ ನೆಲಕ್ಕೆ ಅಂಟಿದಂಥ ಕಳಂಕ, ಇದು ಸುಳ್ಳು ಕಳಂಕ ಆಗಿದ್ದರೆ ಅದನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ಎರಡೂ ರಾಜಕೀಯ ಪಕ್ಷದ ನಾಯಕರು ಪ್ರಜ್ಞಾವಂತಿಕೆಯಲ್ಲಿ ವರ್ತಿಸಬೇಕು. ಅಗತ್ಯ ಬಿದ್ದರೆ ಕೇಂದ್ರೀಯ ಮಟ್ಟದ ತನಿಖೆ ಆಗಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಬೇಕಾದರೆ ಸ್ಪೆಷಲ್ ಕೋರ್ಟನ್ನು ಮಾಡಿ ತ್ವರಿತಗತಿಯಲ್ಲಿ ಇದಕ್ಕೊಂದು ಜಡ್ಜ್ಮೆಂಟ್ ಬಂದು ತಪ್ಪಿತಸ್ಥರಿಗೆ ತಪ್ಪದೆ ಶಿಕ್ಷೆ ಆದರೆ ನಾವು ಈ ಸಾಮಾಜಿಕ ವ್ಯವಸ್ಥೆಗೆ ಮತ್ತು ಜನರ ನಂಬಿಕೆಗೆ ಕಾನೂನು ಗೆಲ್ತದೆ, ಸತ್ಯ ಗೆಲ್ತದೆ. ಧನ್ಯವಾದ ವಸಂತ್. ಇದೆಲ್ಲದರ ನಡುವೆ
ಈ 6 ಮಂದಿಯ ಹೆಸರನ್ನ ಏನು SIT ವರದಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬಂದಿದೆ. ಅದರಲ್ಲಿ ಸೌಜನ್ಯ ಅವರ ಸೋದರ ಮಾವ ವಿಠಲ್ ಗೌಡ ಹೆಸರು ಕೂಡ ಇದೆ. ಒಂದರ್ಥದಲ್ಲಿ ಈ ಇಡೀ ಬುರುಡೆ ಷಡ್ಯಂತರ ಇದೆಲ್ಲ ಬರಲಿಕ್ಕೆ ಮೂಲ ಪುರುಷ ಆತ ಕೂಡ. ಯಾಕಂದ್ರೆ ಬುರುಡೆ ತಂದವರ ಪೈಕಿ ಆತ ಕೂಡ ಇದ್ದ. ಈ ಪ್ಲಾನ್ ರೂಪಿಸುವಲ್ಲಿ ಈತನ ಪಾತ್ರ ಕೂಡ ಅತ್ಯಧಿಕವಿತ್ತು ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಮೇಡಮ್ ಇವನು ವಿಠಲ್ ಗೌಡನ್ ಕರ್ಕೊಂಡು ಬಂದು ನೀವು ಕೂರಿಸ್ಕೊಂಡ್ರೆ ಒಳ್ಳೊಳ್ಳೆ ಕಾಮಿಕ್ಸ್ ಕಥೆಗಳನ್ನು ಹೇಳ್ತಾನೆ. ನೀವು ಯಾವ ಪ್ರಶ್ನೆ ಕೇಳಿದ್ರು ಇದಕ್ಕೂ ಟ್ರಂಪ್ಗೆ ಏನಾದರೂ ಲಿಂಕ್ ಇರ್ಬೋದು. ಹೌದು, ಟ್ರಂಪ್ ಇವರಿಗೆ ವೀರೇಂದ್ರ ಹೆಗ್ಗಡೆಯವ್ರಿಗೆ ಫೋನ್ ಮಾಡಿದ್ರು ಅಂತ ಹೇಳ್ತಾನೆ ಅವನು. ನಾನು ಒಂದು ಸಾರಿ ವಿಠಲನ್ನ ಇಂಟರ್ವ್ಯೂ ಮಾಡಿದಾಗ ನಮ್ಮ ಕ್ಯಾಮರಾ ಆಫ್ ಮಾಡಿದ್ರು. ಅವನು ಅದನ್ನು ಹಾಕಿದರೆ ಇಷ್ಟೊತ್ತಿಗೆ ಇನ್ನೇನೋ ಆಗಿರೋ. ಎಷ್ಟು ಹೇಳಿದಾನೆ ಅಂತ ಹೇಳಿದರೆ ಅವನು ಕಟ್ಟು ಕಥೆಗಳ ಅವನೊಬ್ಬ ಜಾನಪದ ಕಥನ ಹೇಳೋನಾಗಿದ್ರೆ ಅವನು ಭಾಳ ಫೇಮಸ್ ಆಗಿರೋ. ನಮ್ಮಲ್ಲಿ ಮೂಕಜ್ಜಿ ಅನ್ನೋರು ಕೂತಲ್ಲೇ 100 ಕಥೆಗಳನ್ನು ಕಟ್ಟೋರು. ಕೂತಲ್ಲ ಸುಳ್ಳು ಕಥೆಗಳನ್ನು ಕಟ್ತಾನೆ. ನಿಶ್ಚಲ್ ಜೈನ್ 11 ಗಂಟೆ ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಆ ವಿಠಲ ಇವರೆಲ್ಲ ಈ ಒಂದು ಸೌಜನ್ಯ ಅನ್ನೋ ಆ ಮಾತಾಯಿಯ ಕಾರಣಕ್ಕೆ ಒಂದು ಹೀರೋಗಳಾಗಿರೋದು, ಒಂದು ಮೀಡಿಯಾದಲ್ಲಿ ಅವರ ಫೇಸ್ ಬಂದಿರೋದು, ಅವ್ರನ್ನ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ದುರ್ದೈವ ಅಂತ ಅನ್ಕೋತೀನಿ. ಬಟ್ ರಾಜ್ಯದಲ್ಲಿ ಎಷ್ಟೋ ಜನ ನಂಬಿಟ್ರಲ್ಲ. ಇನ್ಫ್ಯಾಕ್ಟ್ SIT ಈ ಉತ್ಖನನ ಮಾಡೋದನ್ನ ನಿಲ್ಲಿಸಿದ ನಂತರದಲ್ಲೂ ಕೂಡ ಬಂಗ್ಲೆಗುಡ್ಡೆ ಕರ್ಕೊಂಡು ಹೋಗಿ ರಾಶಿ ಕುರುಕ್ಷೇತ್ರದಲ್ಲಿ ಕಂಡಂತೆ ಹೆಣಗಳ ರಾಶಿ ಕಂಡುಬಿಡ್ತು ಅಂತ ವಿಡಿಯೋ ಮಾಡಿ ಮತ್ತೊಂದು ಜನರನ್ನು ನಂಬಿಸುವ ಪ್ರಯತ್ನ ಮಾಡಿದ್ದು ಇದೇ ವಿಠಲ್ ಗೌಡ. ವಿಠಲನೇ ಈಗ ಯೂಟ್ಯೂಬರ್ಗಳನ್ನ ಕರ್ಕೊಂಡು ಬಂದು ಅವರಿಗೆ ಕಟ್ಟು ಕಥೆಗಳನ್ನು, ಸುಳ್ಳು ಕಥೆಗಳನ್ನು. ಈಗ ಏನಾಗುತ್ತೆ ಮೇಡಮ್, ಈಗ ಜರ್ನಲಿಸಮನ್ನು ಯಾವುದೋ ಒಂದು ನುರಿತ ಪತ್ರಕರ್ತರ ಜೊತೆಯಲ್ಲಿ ಕಲ್ತ್ರೆ ಅಥವಾ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಜರ್ನಲಿಸಮನ್ನು ಕಲ್ತ್ರೆ ಅವನಿಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇರುತ್ತೆ. ಇಲ್ದಿದ್ರೆ ಒಬ್ಬ ಬರೀ ಯೂಟ್ಯೂಬರ್ ಆಗಿರ್ತಾನೆ. ಅವನು ಹೇಳೋದಕ್ಕೆ ಮೈಕ್ ಹಿಡಿಯೋನು, ಕ್ಯಾಮರಾ ಹಿಡಿಯೋನು ಆಗಿರ್ತಾನೆ. ನಾವು ಕೂಡ ವಿಠಲ್ನ ಹತ್ರ ಹೋದಾಗ ನಮಗೆ ಮೊದಲಿಗೆ ಗೊತ್ತಾಯಿತು ವಿಠಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ. ಅದರ ನಂತರವೇ ನಾವು ಸತ್ಯಶೋಧನ ವರದಿ ಅಂತೇಳಿ ಮಾಡಿರುವಂಥದ್ದು. ವಿಠಲ ಆ ದಿವಸ ನಮಗೆ ಹೇಳ್ದ, ನಿಮಗೆ ಏನು ವ್ಯವಸ್ಥೆ ಆಗಬೇಕು ನಾವು ಮಾಡ್ತೀವಿ. ಮಹೇಶಣ್ಣಂಗೆ ಹೇಳಿದ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನೀವು ಇಲ್ಲಿ ಬಂದಾಗ ಅಲ್ಲಿ ಧರ್ಮಸ್ಥಳದವ್ರು ಲಾಡ್ಜಲ್ಲೆಲ್ಲ ಉಳಿಬೇಡಿ. ನಾವು ಬೆಂಗಳೂರಿಂದ ಬಂದಿದ್ದಂತ ಹೇಳಿದ್ವಿ. ಅಲ್ಲಿ ಧರ್ಮಸ್ಥಳದವರು ಲಾಡ್ಜಲ್ಲೆಲ್ಲ ಉಳಿಯೋಕ್ಕೆ ಹೋಗಬೇಡಿ, ನಿಮಗೆ ಇಲ್ಲಿ ಬೇರೆ ನಾವು ವ್ಯವಸ್ಥೆ ಇದೆ, ನೀವು ನಾನ್ ವೆಜ್ಜಾ ಡ್ರಿಂಕ್ಸ್ ಮಾಡ್ತೀರಂತೆಲ್ಲ ಕೇಳಿದ್ದ. ಅಂದರೆ ಆ ಟೈಮಲ್ಲೇ ಇವರು ಬಂದ ಯೂಟ್ಯೂಬರ್ಗಳೆಲ್ಲ ನಮ್ಮ ಪರವಾಗಿ ಬರ್ತಾರೆ. ನಾವು ಇವರಿಗೆ ಚಕಣ ಹಾಕಬೇಕು, ಏನೋ ಮಾಂಸದ ತುಂಡು ಹಾಕಿಬಿಟ್ಟು ಸರಾಯಿ ಕುಡಿಸಿ ಏನೋ ಸ್ವಲ್ಪ ಕಾಸು ಕೊಟ್ಟರೆ ನಮ್ಮ ಪರವಾಗಿ ಇರ್ತಾರೆ, ಎಲ್ಲ ಸತ್ಯದ ವಿರುದ್ಧ ಇರ್ತಾರೆ ಅಂತ ಅಂದ್ಕೊಂಡಿದ್ದ. ಈ ವಿಠಲನೇ ಕರ್ಕೊಂಡು ಬಂದು ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸಿರೋದು. ಎಷ್ಟು ಸ್ಪಷ್ಟವಾಗಿ ಸುಳ್ಳು ಹೇಳ್ತಾನೆ ಅಂತ ಹೇಳಿದರೆ, ನಿಮಗೆ ಒಬ್ಬ ನಯವಂಚಕನಿಗೆ ಮಾತ್ರ ಆ ರೀತಿ ಮಾತಾಡೋಕ್ಕೆ ಸಾಧ್ಯ ಇರೋದು. ಕಣ್ಣಿಗೆ ಕಟ್ಟಿದಾಗ ಸುಳ್ಳು ಹೇಳ್ತಾನೆ. ನೋಡಿ, ಇಲ್ಲಿಂದನೇ ಹೋಗಿರೋದು, ಇಲ್ಲಿ 6 ಗಾಡಿ ಹೋಯ್ತು, ಅಮ್ಮ ಹಸಿವು ಅಂತೇಳಿ ಅವಳು ಕೂಕ್ಕೊಂಡ್ಲು, ಅವನು ನೋಡಿದ್ದಾನೆ, ನಮ್ಮ ಹತ್ರ ಇದ್ದಾರೆ, ಈ ಥರ ಹೇಳಿದ್ದಾನೆ. ಹೇಳಿದಾಗ ಸಾಮಾನ್ಯವಾಗಿ ಒಂದು ನ್ಯೂಸ್ ಅಂತ ಹೇಳಿದ್ರೆ ಒಂದು 3 ಆ್ಯಂಗಲಲ್ಲಿ ನೋಡಬೇಕು, ಕ್ರಾಸ್ ಚೆಕ್ ಮಾಡಬೇಕು, ಅದು ಹೆಂಗೆ ಸಾಧ್ಯತೆ ಅಂಥೇಳಿ. ಅದನ್ನು ಗೊತ್ತಿಲ್ಲದಿರೋ ಹುಡುಗರೆಲ್ಲ ನಂಬಿಟ್ರು. ಒಂದು ಸಾರಿ ಇವ್ರು ಹೇಳಿದ ಬೊಗಳೆಯನ್ನು ಪ್ರಸಾರ ಮಾಡಿ ಈ ವ್ಯೂಸ್ ಬಂತವ್ರಿಗೆ. ನೀವು ಸತ್ಯವನ್ನು ಹೇಳಿ ನಿಮಗೆ ದೊಡ್ಡ ವ್ಯೂಸ್ ಬರಲ್ಲ. ಅವ್ರು ಬಣ್ಣದ ಕಥೆಗಳನ್ನು ಹಾಕಿ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ. ಆ ವ್ಯೂಸ್ ಬಂದಾಗಲೂ ಅವರಿಗೆ ಚಾನಲ್ಲು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಯಿತು, ಅವ್ರಿಗೆ ದುಡ್ಡು ಬಂತು, ಧರ್ಮಕ್ಕೆ ಇವ್ರಿಗೆ ಕುಡಿಲಿಕ್ಕೆ, ಇವರಿಗೆ ಹೋದಲ್ಲಿ ಬಂದಲ್ಲಿ ಇವ್ರಿಗೆ ಓಡಾಡಲಿಕ್ಕೆ ಎಲ್ಲ ಕಾಸು ಸಿಕ್ತು, ಯಾರೋ ಪ್ರೊವೈಡ್ ಮಾಡ್ತಾಯಿದ್ರು. ಹಾಗಾಗಿ ಆ ಯೂಟ್ಯೂಬರ್ಸ್ಗಳೆಲ್ಲ ವಿಠಲನ ಕತೆ ಕೇಳಿಕೊಂಡು ವಿಠಲ ಅಂತ ಹೇಳ್ಕೊಂಡು ದಾರಿ ತಪ್ಪಿದ್ರು. ಕಡೆದಾಗಿ SIT ತನಿಖೆ ಬಗ್ಗೆ ಅದರಲ್ಲೂ ಕೂಡ ವಿರೋಧ ಪಕ್ಷದವರು ಆಗ್ರಹಿಸುತ್ತಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಿ ಆದಷ್ಟು ಬೇಗ ಈ ಹರಡಿದ್ದ ಭ್ರಮೆಗೆ ಒಂದು ಶಿಕ್ಷೆ ಸ್ವರೂಪ ತನಕ ತಗೊಂಡು ಹೋಗಬೇಕು, ಲಾಜಿಕಲ್ ಎಂಡ್ವರೆಗೂ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ನಿಮ್ಮ ಪ್ರಕಾರ SIT ತನಿಖೆ ಮುಂದೆ ಅದರ ಪರಿಣಾಮಗಳು ಹೇಗಾಗಬೇಕು ಅಂತ? SITಯ ತನಿಖೆ ಅದು ಎಷ್ಟು ಗಂಭೀರವಾಗಿ ಆಗಿದೆ, ಮತ್ತೊಂದು ಎಲ್ಲ ಚರ್ಚೆ ಆಗಬೇಕು. ವಿರೋಧ ಪಕ್ಷದವರು ಕೂಡ ಅವರು ಭಾಳ ಸಮರ್ಥವಾಗಿ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ. ಯಾಕಂದರೆ ನಮಗೆ ಆ ಪಕ್ಷ ಈ ಪಕ್ಷ ಇಲ್ಲಿ ಮುಖ್ಯ ಆಗೋದಿಲ್ಲ. ವಿರೋಧ ಪಕ್ಷಕ್ಕೂ ಧರ್ಮಸ್ಥಳದಲ್ಲಿರೋದು ಮಂಜುನಾಥ ಸ್ವಾಮಿನೇ, ಸಿದ್ದರಾಮಯ್ಯ ಅವರಿಗೂ ಮಂಜುನಾಥ ಸ್ವಾಮಿನೇ. ಹಾಗಾಗಿ ಇವರೆಲ್ಲರೂ ಸೇರಿ, ನಾವು ರಾಜಕಾರಣಿಗಳು, ನಾವು ಒಂದೊಂದು ಪಕ್ಷವನ್ನು ಪ್ರತಿನಿಧಿಸ್ತೀವಿ, ಆ ಪಕ್ಷದ ಐಡಿಯಾಲಜಿ ಸರಿಯಾಗಿ ಕೆಲಸ ಮಾಡಬೇಕನ್ನೋ ಭಾವನೆಯನ್ನು ಬಿಟ್ಟು, ಸತ್ಯ ನಮ್ಮ ನೆಲಕ್ಕೆ ಅಂಟಿದಂಥ ಕಳಂಕ, ಇದು ಸುಳ್ಳು ಕಳಂಕ ಆಗಿದ್ದರೆ ಅದನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ಎರಡೂ ರಾಜಕೀಯ ಪಕ್ಷದ ನಾಯಕರು ಪ್ರಜ್ಞಾವಂತಿಕೆಯಲ್ಲಿ ವರ್ತಿಸಬೇಕು. ಅಗತ್ಯ ಬಿದ್ದರೆ ಕೇಂದ್ರೀಯ ಮಟ್ಟ ತನಿಖೆ ಆಗಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಬೇಕಾದರೆ ಸ್ಪೆಷಲ್ ಕೋರ್ಟನ್ನು ಮಾಡಿ ತ್ವರಿತಗತಿಯಲ್ಲಿ ಇದಕ್ಕೊಂದು ಜಡ್ಜ್ಮೆಂಟ್ ಬಂದು ತಪ್ಪಿತಸ್ಥರಿಗೆ ತಪ್ಪದೆ ಶಿಕ್ಷೆ ಆದರೆ ನಾವು ಈ ಸಾಮಾಜಿಕ ವ್ಯವಸ್ಥೆಗೆ ಮತ್ತು ಜನರ ನಂಬಿಕೆಗೆ ಕಾನೂನು ಗೆಲ್ತದೆ, ಸತ್ಯ ಗೆಲ್ತದೆ. ಧನ್ಯವಾದ ವಸಂತ್.